ಸನ್ಮಾನ್ಯ ಸಭಾಧ್ಯಕ್ಷರೇ, ಶಿಕ್ಷಣ ಇಲಾಖೆ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಇಲಾಖೆಯಲ್ಲಿ 60,000ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇದೆ. ಲಕ್ಷಾಂತರ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಹೈಸ್ಕೂಲ್ನಲ್ಲಿ ಸುಮಾರು 45,179, ಒಟ್ಟು 60,000 ಮಕ್ಕಳು ಇದ್ದಾರೆ. ನೀವು ಈ ಶಿಕ್ಷಣ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಮಾಡತಕ್ಕಂಥದ್ದು ನಿಮ್ಮ ಮುಖೇನ ಸರ್ಕಾರವನ್ನ ಕೇಳಬಯಸ್ತೇನೆ. ಮಾಡಿ ಮೇ ಒಳಗಡೆ ಯಾವ ಟೀಚರ್ನ ಎಲ್ಲಿ ಬೇಕೋ ನೀವು ಟ್ರಾನ್ಸ್ಫರ್ ಮಾಡಿ. 1ನೇ ತಾರೀಕಿಂದ ಶಾಲೆಗಳು ಪ್ರಾರಂಭ ಆಯ್ತವೆ. 1ನೇ ಕ್ಲಾಸ್ಗೆ ಹೋದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ರೂಮಲ್ಲಿ ಕುಳಿತು ವಾಪಸ್ ಬರಬೇಕು. ಸುಮಾರು 1 ತಿಂಗಳು 2 ತಿಂಗಳು ಇಡೀ ರಾಜ್ಯದಲ್ಲಿ ಆ ಪರಿಸ್ಥಿತಿ ಇದೆ. ನಿಮ್ಮ ಸರ್ಕಾರ ಬಂದಾದ ಮೇಲೆ ಇದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥದ್ದಲ್ಲಿ ಸುಸಜ್ಜಿತವಾದ ಶಾಲೆಗಳು ಎಷ್ಟಾಗಿದೆ ಬಂದು ನೋಡಿ. ನನ್ನ ಕ್ಷೇತ್ರದಲ್ಲಿ 4 ಶಾಲೆಗಳನ್ನ ನನ್ನ ಶಾಸಕರ ಅವಧಿಯಲ್ಲಿ ಕಟ್ಟಿಸಿದ್ದೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಅಲ್ಲಿ ಬುಕ್ ಲೈಬ್ರರಿ ಇದೆ, ಸೈನ್ಸ್ ಲೈಬ್ರರಿ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ರೋಬೋಟ್ ಲ್ಯಾಬ್ ಇದೆ. ಯಾವುದೇ ಪ್ರೈವೇಟ್ ಶಾಲೆಗೆ ಇಂಥ ಅತ್ಯುತ್ತಮವಾಗಿ ಶಾಲೆಗಳನ್ನು ಕಟ್ಟಿಸಿದ್ದೇವೆ. ನೀವು ಪ್ರಾಥಮಿಕ ಶಾಲೆಯ ಶಿಕ್ಷಕರದ ಕೊರತೆ ಇದೆ. 1 ಮಕ್ಕಳಿಗೆ 30 ಮಕ್ಕಳಿಗೆ ಒಬ್ಬರಂತೆ ನೀವು ಶಿಕ್ಷಕರನ್ನ ಕೊಡಬೇಕು. ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಶಾಲೆಯಲ್ಲಿ ನಿಮ್ಮ ಶಿಕ್ಷಕರ ಅನುಪಾತದಂತೆ ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಒಂದು ಶಾಲೆಯಲ್ಲಿ ತಾವು ತೋರಿಸಿ, ಒಂದು ಶಾಲೆಯಲ್ಲಿ ತೋರಿಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಾವು ಕಟ್ಟಿಸಿರ್ತಕ್ಕಂಥ ಶಾಲೆಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಇಲಾಖೆಯ 100 ರೂಪಾಯಿ ಹಣ ಇಲ್ಲ. ನಮಗೆ ಬಂದಂತ ಹಣದಲ್ಲಿ ಆ ಶಾಲೆಗಳನ್ನ ಸುಮಾರು 30 ಕೋಟಿ ರೂಪಾಯಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಕಟ್ಟಿಸಿರ್ತಕ್ಕಂಥದ್ದು. ಕನಿಷ್ಠ ಪಕ್ಷ ಅಲ್ಲಿ ಕಸ ಗುಡಿಸೋದಕ್ಕೂ ಒಬ್ಬ ಅಟೆಂಡರ್ ಕೊಡೋದಿಲ್ಲ, ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ಒಬ್ಬರು ಅಟೆಂಡರ್ ಕೊಡೋದಿಲ್ಲ. ಇಡೀ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲೇ ಸರ್ಕಾರಿ ಶಾಲೆಗಳ ಸ್ಥಿತಿ ಇದಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ 60,000 ಶಿಕ್ಷಕರ ಕೊರತೆ ಇರತಕ್ಕಂಥ ಇದರಲ್ಲಿ ಎಲ್ಲಿ ನಮ್ಮ ಈ ರಾಜ್ಯದ ಮಕ್ಕಳಿಗೆ, ಬಡ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹಿಂದೆ 80 ಮಾರ್ಕ್ಸ್ಗೆ 24 ಅಂಕ ನಿಗದಿ ಮಾಡಿತ್ತು ಪಾಸ್ ಆಗಬೇಕಾದ್ರೆ. ಇನ್ನು 20 ಮಾರ್ಕ್ಸ್ ಪ್ರಾಕ್ಟಿಕಲ್ಗಿತ್ತು. ಈಗ 80 ಮಾರ್ಕ್ಸ್ಗೆ 13 ಮಾರ್ಕ್ಸ್ ಬಂದ್ರೆ ಸಾಕು ಅಂತಕ್ಕಂಥ ನಿರ್ಣಯವನ್ನ ಸರ್ಕಾರ ತಗೊಂಡಿದೆಯಲ್ಲ. ಮತ್ತು ಶಾಲೆಗಳು ಏನ್ ತೆಗಬೇಕು? ನಮಗೆ 13 ಮಾರ್ಕ್ಸ್ ಅಂತಕ್ಕಂಥದ್ದು ಪಾಸ್ ಮಾಡೋದಾದ್ರೆ ನಮ್ಮ ಮಕ್ಕಳಿಗೆ ಶಾಲೆಗಳೇನ್ ಬೇಕು? ಶಿಕ್ಷಕರೇ ಆಗ್ಬೇಕು? ಎಲ್ಲ ಒಂದು ಹಳ್ಳಿ ಮಾಡ್ದಡೆ ಇಲ್ಲ ಜಗಲಿ ಕಟ್ಟೆ ಮೇಲೆ ಕುಂಡಿಸ್ಬಿಟ್ಟು 13 ಪಾಸ್ ಕೊಟ್ಟು ಪಾಸ್ ಮಾಡ್ದು ಅಂತಕ್ಕಂಥದ್ನ 100% ರಿಸಲ್ಟ್ ಬಂತು ಅಂತಕ್ಕಂಥದ್ದು ಹೇಳ್ಬೋದಲ್ಲ. ನೀವು ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ರ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಮೊನ್ನೆ ನಡೆದಂತ ಪ್ರಿಪರೇಟರಿ ಪರೀಕ್ಷೆಯಲ್ಲಿ 1,38,000 ವಿದ್ಯಾರ್ಥಿಗಳಲ್ಲಿ ಗೋಪಾಲ ಅವರೇ ಇನ್ನೆಷ್ಟು ಮುಗಿಸ್ಬಿಡಿ ಅಂತ ಕನ್ಕ್ಲೂಷನ್ ಮಾಡಿ. ಆಯ್ತಾಯ್ತು, 5 ನಿಮಿಷ. 1,38,000 ವಿದ್ಯಾರ್ಥಿಗಳಲ್ಲಿ ಪಾಸ್ ಆಗಿರ್ತಕ್ಕಂಥ 63,000 ವಿದ್ಯಾರ್ಥಿಗಳು ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಬಯಸ್ತೇನೆ. ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಬೆಂಗಳೂರು ನಗರ ಇರಬಹುದು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಮೂಲ ಸೌಕರ್ಯ ಕೊಡ್ತಕ್ಕಂಥದ್ದ ಕೆಲಸವನ್ನ, ಟಾಯ್ಲೆಟ್ಗಳನ್ನ ಕೊಡಬೇಕು. ಅಲ್ಲಿ ಹೆಣ್ಮಕ್ಳು ಸಹ ಇವತ್ತು ಇದು ಹೋಗ್ಬೇಕಾದ್ರೆ ಅಲ್ಲಿ ಶಾಲೆಯಿಂದ ಆಚೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿಮ್ಮ ಸರ್ಕಾರದಲ್ಲಿ ಒದಗಿ ಬಂದಿದೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲೂ ಸುಸಜ್ಜಿತವಾದ ಶೌಚಾಲಯಗಳಿಲ್ಲ, ಗ್ರಂಥಾಲಯಗಳಿಲ್ಲ, ಸರಿಯಾದ ಕೊಠಡಿಗಳಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸಿಬ್ಬಂದಿ ಕೊರತೆ ಈಗಾಗಲೇ ಹೇಳಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಬ್ಬ ಟೀಚರ್ಸ್ಗೆ 12,000 ರೂಪಾಯಿ ಸಂಬಳ ಕೊಡ್ತೀರಾ ಸನ್ಮಾನ್ಯ ಸಭಾಧ್ಯಕ್ಷರೇ? ಹೈಸ್ಕೂಲ್ ಟೀಚರ್ಸ್ಗೆ, ಅತಿಥಿ ಶಿಕ್ಷಕರಿಗೆ 12,500 ರೂಪಾಯಿ ಕೊಡ್ತೀರಿ. ಕಾಲೇಜಲ್ಲಿ ಮಾಡ್ತಕ್ಕಂಥ ಶಿಕ್ಷಕರಿಗೆ 14,000 ರೂಪಾಯಿ ಕೊಡ್ತೀರಿ. ಅವ್ರಿಗೂ ಮದುವೆ ಆಗಿ ಮಕ್ಕಳಾಗಿ ಅವ್ರು ಹೆಂಗೆ ಸಂಸಾರ ಮಾಡೋದಕ್ಕೆ ಸಾಧ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ? ಕನಿಷ್ಠ ವೇತನ ಒಂದು 18,000 ರೂಪಾಯಿ ಆದ್ರೂ ಕೊಡ್ಬೇಕಲ್ವೇ ಸನ್ಮಾನ್ಯ ಸಭಾಧ್ಯಕ್ಷರೇ? ಇದನ್ನ ಒತ್ತಾಯವನ್ನ ಮಾಡ್ತೇವೆ. ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೀರಾ.
ಉದ್ಯೋಗಗಳನ್ನ ಸೃಷ್ಟಿ ಮಾಡಿ, ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ಕೆ ಒತ್ತನ್ನು ಕೊಡಬೇಕು. ಈ ಸರ್ಕಾರ ಕೊಟ್ಟಿಲ್ಲ. ಏನು 50,000 ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿದ್ರ, ಮುಂದಿನ ವರ್ಷ ಬಜೆಟ್ ನಲ್ಲಿ ನಮಗೆ ವಿಶ್ವಾಸ ಇದೆ ಯಾವ್ದು 56,000 ಯಾವ ಇಲಾಖೆ ತುಂಬ್ತೀರಾ ಅಂತಕ್ಕಂಥದ್ನ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಎಲ್ಲಿ ಹಣ ಮಡಗಿದ್ದೀರಾ, 56,000 ಪೋಸ್ಟ್ಗಳನ್ನ ಯಾವ್ಯಾವ ಇಲಾಖೆನಲ್ಲಿ ಕೊಡ್ತೀರಾ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತಕ್ಕಂಥದ್ದನ್ನ ಬಯಸ್ತೇನೆ.